MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ DK ಶಿವಕುಮಾರ್ ಅಧಿಕಾರ ಕಲಹ ತಾರಕಕ್ಕೇರಿದೆ. ಇಷ್ಟು ದಿನ ಎರಡೂ ಬಣದ ಶಾಸಕರು ಕಚ್ಚಾಡ್ತಾ ಇದ್ರು. ಇದೀಗ ಇರೋ ಬರೋ ಶಾಸಕರೆಲ್ಲ ಫಾರಿನ್ ಟೂರ್, ರೆಸಾರ್ಟ್ ಟೂರ್ ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಏನಿದು ಫಾರಿನ್ ಟೂರ್, ಯಾಕೆ ರೆಸಾರ್ಟ್ ಟೂರ್, ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ದೆಹಲಿಯಲ್ಲಿ ಲಾಬಿ ಆರಂಭಿಸಿದ DK ಶಿವಕುಮಾರ್. ಗದ್ದಲದ ಮಧ್ಯೆ ಕಾಂಗ್ರೆಸ್ ಶಾಸಕರಿಂದ ಫಾರಿನ್ ಟೂರ್. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅಧಿಕಾರ ಹಂಚಿಕೆ ಗದ್ದಲ ಮುಂದುವರೆದಿದೆ. ಈ ಸಮರ ತೀವ್ರವಾಗಿರುವಾಗಲೇ ಸಿಎಂ ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ಸುಮಾರು 27 ಜನ ಕಾಂಗ್ರೆಸ್ ಶಾಸಕರು ಫೆಬ್ರವರಿ 16ರಿಂದ ಮಾರ್ಚ್ 7ರವರೆಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಪ್ರವಾಸಕ್ಕೆ ಸಿದ್ಧರಾಗ್ತಿದ್ದಾರೆ. DKಶಿ ಬಣದ ಶಾಸಕರಿಂದ ರೆಸಾರ್ಟ್ ಪಾಲಿಟಿಕ್ಸ್. ಸಿಎಂ ಸಿದ್ದರಾಮಯ್ಯ ಬಣದಿಂದ ಹೊರಡುತ್ತಿರುವ ಈ ಪ್ರವಾಸ ಪಶುಸಂಗೋಪನೆ ಅಧ್ಯಯನ ಪ್ರವಾಸ ಎಂದು ಹೇಳಲಾಗಿತ್ತು. ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಈ ತಂಡ ಪ್ರಯಾಣಿಸಲಿದೆ. ಇತ್ತ DCM DKಶಿ ಬಣ ಕೂಡ ಅದಕ್ಕೆ ಪ್ರತಿತಂತ್ರ ಹೂಡಲು ಪ್ಲಾನ್ ಮಾಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಸಸ್ DKಶಿ ಗದ್ದಲ ಇನ್ನೂ ಮುಗಿಯುತ್ತಿಲ್ಲ. ಸಿಎಂ DCM ಶಾಸಕರನ್ನ ಸೇರಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಟೂರ್ ಮಾಡಿ ಶಾಸಕರನ್ನ ಒಗ್ಗೂಡಿಸಲು ಸಿಎಂ ಸಿದ್ದು ತಂತ್ರ ಎಣೆದಿದ್ದಾರೆ. ಇದು ಅಧಿಕಾರದ ಆಟದ ಭಾಗ ಎಂದು ಕೆಲವರು ಹೇಳುತ್ತಿದ್ದಾರೆ. ಸಿದ್ದರಾಮಯ್ಯ ಟೀಮ್ ತಂತ್ರಕ್ಕೆ DKಶಿ ಬಣವು ಪ್ರತಿತಂತ್ರ ಹೂಡಿದೆ. DKಶಿ ಬಣದ ಶಾಸಕರು ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭಿಸಿದ್ದಾರೆ. DK ಟೀಮ್ ನಾನಾ ತಂತ್ರಗಳನ್ನು ಹೂಡಿ ಬಲ ಪ್ರದರ್ಶನ ಮಾಡುತ್ತಿದೆ. ನಾವು ನಮ್ಮ ಪಶುಸಂಗೋಪನಾ ಸಚಿವರ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಒಂದು 20-22 ಜನ ಹೋಗ್ತಾ ಇದ್ದೀವಿ. ಅವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ. ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಇಲಾಖೆ ಸರ್ಕಾರದಿಂದನೇ. ಶಾಸಕರು ಸ್ವಂತ ದುಡ್ಡಿನಲ್ಲಿ ಹೋಗ್ತಿದ್ದಾರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಾಡಕ್ಕಾಗತ್ತೆ. ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರು ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಟೂರ್ಗೂ DKಶಿಗೂ ಸಂಬಂಧವೇ ಇಲ್ಲ. DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳ ಪ್ರಾಯೋಜಕತ್ವ ಇರ್ಬೋದು. DK ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಊಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇ ವೇದವಾಕ್ಯ. ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದಾರಲ್ಲ, 5 ವರ್ಷ ಅಪ್ಪನೇ ಸಿಎಂ ಅಂತ ಹೇಳಿದಾರಲ್ಲ. ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನ್ ಹೇಳ್ತಾರೆ ಅದೇ ವೇದವಾಕ್ಯ. ಗೊತ್ತಿಲ್ಲ, ನೀವು ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ಇಕ್ಬಾಲ್ ಹುಸೇನ್ ಹೇಳಿದ್ದು ಸರಿಯಾಗಿದೆ. ರೆಬಲ್ ಶಾಸಕನ ಬೆನ್ನಿಗೆ ನಿಂತ DK ಸುರೇಶ್. ಅದಕ್ಕೆ ಇಕ್ಬಾಲ್ ಹುಸೇನ್ ಅವರು ಅಸಮಾಧಾನಗೊಂಡಿದ್ದಾರೆ ಸರ್. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಕೆಲವರು ಮಾತಾಡಿದ್ರೆ ಕೊಡಲ್ಲ, ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಅಂತ ಬೇಜಾರಾಗಿದ್ದಾರೆ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ. ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಅಂದ್ರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಹೈಡ್ರಾಮಾ ನಡೆಯುತ್ತಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮ ಕ್ಷೇತ್ರದ ಶಾಸಕರು ಸಚಿವರು ಸ್ವಲ್ಪ ದಿನ ಸಿಗೋದು ಕಷ್ಟನೇ. ಫಾರಿನ್ ಟೂರ್ಗೆ ಹೋಗ್ತಿದ್ದಾರೆ. ಯಾರ್ಯಾರು ಹೋಗ್ತಿದ್ದಾರೆ, ಏನು ಕತೆ ನೋಡ್ತಾ ಹೋಗೋಣ.
ಪಶುಸಂಗೋಪನೆ ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಅವರು ಫಾರಿನ್ಗೆ ಹೋಗ್ತಾ ಇದ್ದಾರೆ. ಈ ಕಡೆ ಚಿಕ್ಕಮಗಳೂರಿನ HD ತಮ್ಮಯ್ಯ ಅವರು ಇವರು ಕೂಡ ಫಾರಿನ್ಗೆ ಹೋಗ್ತಾ ಇದ್ದಾರೆ. ಲಿಸ್ಟ್ ದೊಡ್ಡದಿದೆ. ಇವರೆಲ್ಲ ಫಾರಿನ್ಗೆ ಹೋಗ್ತಾ ಇರುವಂಥವ್ರು. ಏನಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ಈಗ ಹೇಳ್ತಾ ಇದ್ದಾರಲ್ಲ, ಇಲಾಖಾವಾರು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಅಧ್ಯಯನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಯಾರ್ಯಾರು ಅಧ್ಯಯನಕ್ಕೆ ಹೋದ್ರು, ಎಲ್ಲೆಲ್ಲಿ ಏನೇನು ಅಧ್ಯಯನ ಮಾಡಿ ಬಂದ್ರು, ಆ ಅಧ್ಯಯನದ ಪ್ರಯೋಗವನ್ನು ನಮ್ಮ ರಾಜ್ಯದಲ್ಲಿ ಮಾಡಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಎಲ್ಲವೂ ನಮ್ಮ ಕಣ್ಣೆದುರುಗಡೆ ಇದೆ. ಇರಲಿ, ಆದರೂ ಯಾರ್ಯಾರು ಈಗ ಹೋಗ್ತಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀವಿ ನೋಡಿ. ಸಿಂಧನೂರಿಂದ ಹಂಪನಗೌಡ ಬಾದರ್ಲಿ ಅವರು ಕೂಡ ಫಾರಿನ್ ಟೂರ್. ಜಗಳೂರಿನ ಬಿ ದೇವೇಂದ್ರಪ್ಪ ಅವರು ಫಾರಿನ್ ಟೂರ್ಗೆ ಹೋಗ್ತಿದ್ದಾರೆ. ಇನ್ನ ಇಂಡಿಯಾ ಯಶವಂತರಾಯಗೌಡ ಪಾಟೀಲ್ರು ಫಾರಿನ್ ಟೂರ್ಗೆ ರೆಡಿಯಾಗಿದ್ದಾರೆ. BM ನಾಗರಾಜ್ ಸಿರುಗುಪ್ಪ ಕ್ಷೇತ್ರದ ಶಾಸಕರು ಫಾರಿನ್ ಟೂರ್ಗೆ ರೆಡಿಯಾಗಿದ್ದಾರೆ. ಫಾರಿನ್ಗೆ ಹೋಗಿ ಬೇಡ ಅನ್ನಲ್ಲ, ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆಯೂ ಇದರಷ್ಟೇ ಕಾಳಜಿ ಇರಬೇಕು ಅನ್ನುವಂಥದ್ದು ಈಗ ಜನರ ಮಾತಾಗಿದೆ. ಫಾರಿನ್ ಟೂರ್ಗೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಿ, ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ತೋರಿಸಿ. ಎಷ್ಟೊಂದು ಅರ್ಜಿಗಳು ನಿಮ್ಮ ಹತ್ರ ಬರುತ್ತೆ, ಅದನ್ನ ತ್ವರಿತಗತಿಯಲ್ಲಿ ಪಾಸ್ ಮಾಡಿ. 10 ಹಲವು ಕುಂದುಕೊರತೆಗಳನ್ನು ಇಟ್ಕೊಂಡು ನಿಮ್ಮ ಹತ್ರ ಜನ ಬರ್ತಾರೆ, ಅವರಿಗೆ ಅವೈಲಬಲ್ ಇರಿ. ಇವೆಲ್ಲವೂ ಕೂಡ ಜನರ ಚರ್ಚೆ ಮಾತುಗಳಾಗಿದೆ. ಇನ್ನು ಬೀಳಗಿಯ JT ಪಾಟೀಲ್ರು ಫಾರಿನ್ ಟೂರ್ಗೆ ರೆಡಿಯಾಗಿದ್ದಾರೆ. ಕಲಬುರಗಿ ದಕ್ಷಿಣದ ಅಲ್ಲಮಪ್ರಭು ಪಾಟೀಲ್ರು ಇವರು ಕೂಡ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರು. ಇನ್ನ ಚಾಮರಾಜನಗರದ C ಪುಟ್ಟರಂಗ ಶೆಟ್ಟಿ ಅವರು ಈಗಷ್ಟೇ ಹೇಳೋದನ್ನ ಕೇಳಿಸ್ಕೊತಾ ಇದ್ರಿ, ಉಳಿದವರೆಲ್ಲ ಫ್ಯಾಮಿಲಿಯಾಗಿ ಹೋಗ್ತಾರೆ, ನಾನು ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಇನ್ನ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮೀಣ ಭಾಗದ ಶಾಸಕರು. ರಾಯಚೂರು ಗ್ರಾಮೀಣ ಭಾಗದ ಕೆಲವು ಹಳ್ಳಿಗಳಲ್ಲಿ ಈಗಲೂ ಕೂಡ ಯಾವ ರೀತಿಯ ಸಮಸ್ಯೆಗಳಿದೆ ಅಂತಂದ್ರೆ, ಆ ಸಮಸ್ಯೆಗಳನ್ನ ಹೇಳೋದಕ್ಕೆ ನಮ್ಮ ಶಾಸಕರು ಸಿಗೋದಿಲ್ಲ ಅಂತ ಎಷ್ಟೋ ಸಾರಿ ಆ ಭಾಗದ ಜನರು ಹೇಳ್ತಾ ಇರೋದಿದೆ. ಇಲ್ಲಿ ನೀವು ಬಸನಗೌಡ ದದ್ದಲ್ ಅವರು ಯಾಕೆ ಫಾರಿನ್ ಹೋಗ್ತಾ ಇದ್ದೀರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಹೋಗಿ, ನಿಮ್ಮ ವೈಯಕ್ತಿಕ ಜೀವನವನ್ನು ನಾವು ಪ್ರಶ್ನೆನೂ ಮಾಡಲ್ಲ. ಆದರೆ ಕ್ಷೇತ್ರದ ಬಗ್ಗೆ ಕಾಳಜಿಯೂ ಇರಲಿ. ನಿಮ್ಮ ಕ್ಷೇತ್ರದ ಜನ ನಿಮಗೆ ಮತ ಹಾಕಿ ಶಾಸಕರನ್ನಾಗಿ ಮಾಡಿದ್ದಕ್ಕೆ ಈಗ ನೀವು ಇಲಾಖೆಯಿಂದ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ. ಅವರೇ ನಿಮಗೆ ಮತ ಹಾಕಿರಲಿಲ್ಲ ಅಂದ್ರೆ ನೀವೇನು ಫಾರಿನ್ ಟೂರ್ಗೆ ಹೋಗ್ತಿದ್ರಿ? ಇದು ನೆನಪಿರಲಿ ಅಂತ ಹೇಳ್ತಾ ಇರೋದಷ್ಟೇ. ಇನ್ನು AR ಕೃಷ್ಣಮೂರ್ತಿ ಅವರು ಕೊಳ್ಳೇಗಾಲ ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ. ನರಗುಂದ ಕ್ಷೇತ್ರದ NH ಕೋನರೆಡ್ಡಿ, ನವಲಗುಂದ ಕ್ಷೇತ್ರದವರು, ನವಲಗುಂದ ಕ್ಷೇತ್ರದ NH ಕೋನರೆಡ್ಡಿ ಅವರು ಫಾರಿನ್ ಟೂರ್ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಬಸನಗೌಡ ತುರ್ವಿಹಾಳ್, ಮಸ್ಕಿ ಇವರೆಲ್ಲರೂ ಕೂಡ ಫಾರಿನ್ ಟೂರ್ಗೆ ಹೋಗ್ತಾ ಇರುವಂಥವ್ರು. ನಾವು ಹೊಂಟೇವ ಫಾರಿನ್ ನೋಡಲಿಕ್ಕ ಅಂತ ಹಾಡ್ತಾ ಇರೋರು. ಇನ್ನು ನೆಕ್ಸ್ಟ್, DCM DK ಶಿವಕುಮಾರ್ ರಾಷ್ಟ್ರ ರಾಜಧಾನಿ ದೆಹಲಿ ತಲುಪಿದ್ದಾರೆ. ದೆಹಲಿಯಲ್ಲಿ CM ಕುರ್ಚಿಯನ್ನ ತಮಗೆ ನೀಡಬೇಕು ಅಂತ ಸೋನಿಯಾ ಗಾಂಧಿ ಕೇಳಲಿದ್ದಾರೆ. ಆದರೆ ಇಲ್ಲಿ ರಾಜ್ಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಸೋನಿಯಾ ಗಾಂಧಿ ಅವ್ರನ್ನಾದರೂ ಕೇಳ್ರಿ, ರಾಹುಲ್ ಗಾಂಧಿ ಆದ್ರವನ್ನು ಕೇಳ್ರಿ, ನಾವು ಕೊಡೋದಿಲ್ಲ ಅನ್ನೋ ಲೆಕ್ಕಕ್ಕೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಮಾತಾಡ್ತಾ ಇದೆ. ಏನೇನು ಕೋಲಾಹಲ ಸೃಷ್ಟಿಯಾಗಿದೆ ಈ ವಿಚಾರವಾಗಿ ನೋಡ್ಕೊಂಬನ್ನಿ ಒಂದ್ಸರಿ. DKಶಿ ಎಂಬ ನಾನು ಈ ಮಾತನ್ನು ವಿಧಾನಸೌಧದ ಮುಂದೆ ಹೇಳಬೇಕು, ಪ್ರತಿಜ್ಞಾವಿಧಿ ಸ್ವೀಕರಿಸಬೇಕು ಅಂತ DCM DK ಶಿವಕುಮಾರ್ ಕಾಣುವ ಕನಸುಗಳಿಗೆ ಲೆಕ್ಕವೇ ಇಲ್ಲದಂತಾಗಿದೆ. ತಮ್ಮ ಉಪಮುಖ್ಯಮಂತ್ರಿ ಹುದ್ದೆಯಿಂದ ಉಪ ಅನ್ನೋದನ್ನ ತೆಗೆದು ಕೇವಲ ಮುಖ್ಯಮಂತ್ರಿ ಅನ್ನೋದನ್ನ ಮಾತ್ರ ಉಳಿಬೇಕು ಅಂತ ಮಾಡಬಾರದ ಸರ್ಕಸ್ ಮಾಡ್ತಿದ್ದಾರೆ. ಮತ್ತೆ ದೆಹಲಿ ಫ್ಲೈಟ್ ಹತ್ತಿದ DK ಶಿವಕುಮಾರ್. 3 ತಿಂಗಳಿಂದ ಇದೇ ಆಯ್ತು ಅಂತ ಸಿದ್ದು ಕೌಂಟರ್. ಶತಾಯ ಗತಾಯವಾಗಿ CM ಗದ್ದುಗೆ ಏರಲೇಬೇಕು ಅಂತ ಕನಸು ಕಾಣ್ತಿರುವ DKಶಿ ಮಾಡದ ಸರ್ಕಸ್ಗಳಿಲ್ಲ. ಬೆಂಗಳೂರು ದೆಹಲಿ ಪರ್ಯಟನೆಗಳಿಗೆ ಲೆಕ್ಕವೇ ಇಲ್ಲ. ಇಷ್ಟಾದ್ರೂ ಕುರ್ಚಿ ಮಾತ್ರ ದೂರವೇ ಉಳಿದಿದೆ. ಆದ್ರೂ ಛಲ ಬಿಡದ ತ್ರಿವಿಕ್ರಮನಂತೆ ಮತ್ತೆ ದೆಹಲಿಗೆ ಹಾರಿರುವ DKಶಿ ಹೋಗುವಾಗ ಒಪ್ಪಂದದ ವಿಷಯವನ್ನ ಮತ್ತೆ ನೆನಪಿಸಿದ್ದಾರೆ. ಎಲ್ಲವನ್ನೂ ಆ ಕಾಲವೇ ನಿರ್ಣಯಿಸಲಿದೆ. ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತದೆ.
ಇಲ್ಲಪ್ಪ, ಎಲ್ಲವೂ ಕಾಲವನ್ನೇ ಉತ್ತರಿಸ್ಬೇಕಲ್ಲ. ನಾನು ಹಂಗ ಅನ್ಕೊಂಡಿದ್ದೀನಿ, ನೀವು ಹಂಗ ಅನ್ಕೊಳ್ಳಿ. ಸರ್ ಕಾದು ನೋಡ್ತಾರಂತೆ ಸರ್, ನಿಮ್ಗೆ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಬೇರೆ ಏನು ಕೇಳಕ್ ಬರಲ್ಲ ನಿಮಗೆ, ಇನ್ನೇನು ಕೇಳೋದೇ ಇಲ್ವಲ್ಲ, ಬರೀ ಇದೇ 3 ತಿಂಗಳಾಯ್ತು ಇದು ಶುರು ಮಾಡಿ. ನೀವು ಈಗ ಕೇಳಬೇಡಿ ದಯಮಾಡಿ. ಹೈಕಮಾಂಡ್ನವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದ್ರ ಜೊತೆ ನಡ್ಕೊಳ್ಳೋದು. ನಾನು ಎಷ್ಟು ಸಾರಿ ಹೇಳೋದು ನಾನು ನಿಮಗೆ, ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ನಾನೇನು ನಾವೇನು ಮಾತಾಡಿದ್ದೀವಿ ಅನ್ನೋದು ನಮ್ಮ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ನಾನು ಟೈಮ್ ನೋಡಿ ಕೇಳ್ತೀನಿ. ಸಿಎಂ ಕೊಟ್ಟ ಮತ್ತು ಉಳಿಸಿಕೊಳ್ತಾರೆ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಅಂದ್ರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ನಾನು ಆಸ್ ಎ ಪಕ್ಷದ ಕಾರ್ಯಕರ್ತ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಆ ಸಾಧ್ಯ ಒಬ್ಬರಿಂದನೇ ಸಾಧ್ಯ, ಹೈಕಮಾಂಡಿಂದ, ಮಲ್ಲಿಕಾರ್ಜುನ ಖರ್ಗೆಯಿಂದ, ರಾಹುಲ್ ಗಾಂಧಿಯಿಂದ, ಸೋನಿಯಾ ಗಾಂಧಿಯಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಡಿಕೆ ದೆಹಲಿ ಯಾತ್ರೆ ಭಾರಿ ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಮುಂದೆ ಹಲವು ವಿಚಾರ ಪ್ರಸ್ತಾಪಕ್ಕೆ ಡಿಕೆಶಿ ಅಂತೂ ಸಜ್ಜಾಗಿದ್ದಾರೆ. ಈ ವೇಳೆ ನಾಯಕತ್ವ ಗೊಂದಲ ಇತ್ಯರ್ಥಕ್ಕಾಗಿ ಒತ್ತಡ ಹೇರಲಿದ್ದಾರೆ. ಸಿಎಂ ಪಟ್ಟ ಕೊಡಲೇಬೇಕೆಂದು ಬಿಗಿಪಟ್ಟು ಹಿಡಿಯುವ ಸಾಧ್ಯತೆಗಳನ್ನ ಅಲ್ಲಗೆಳೆಯುವಂತಿಲ್ಲ. ಈ ಮೂಲಕ ಬಜೆಟ್ ಬಳಿಕವಾದರೂ ಸ್ಪಷ್ಟ ತೀರ್ಮಾನ ಮಾಡಲಿ ಅನ್ನೋದೇ ಇದರ ಹಿಂದಿರುವ ಲೆಕ್ಕಾಚಾರ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಸೇಫ್ ಅನ್ನುವಂತಹ ಲಕ್ಷಣಗಳು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಆ್ಯಂಡ್ ಟೀಮ್ ಯಾವ ರೀತಿ ಮಾತಾಡ್ತಾ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ದೀರಿ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ನಿಧಾನವಾಗಿ ಆದರೂ ಸರಿಯೇ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅಂತ ಡಿ ಕೆ ಸುರೇಶ್ ಇವತ್ತು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಏನದು ನಿಧಾನವಾಗಿ ಆದರೂ ಸರಿಯೇ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು? ಕೊಟ್ಟ ಮಾತಾದರೂ ಏನು? ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡಬೇಕು. ಸಿದ್ದರಾಮಯ್ಯ ಅವರು ಮಾತಾಡೋದನ್ನು ನೀವು ಕೇಳಿಸ್ಕೊಂಡ್ರಿ. ಅವರ ಮಾತಲ್ಲಿ ಯಾವ ರೀತಿಯ ಉದ್ದೇಶ ಇತ್ತು ಅನ್ನೋದನ್ನ ನೀವು ಬಹಳ ಸ್ಪಷ್ಟವಾಗಿ ಅರಿತುಕೊಂಡ್ರಿ. ಹೈಕಮಾಂಡ್ ಹೆಂಗ್ ಹೇಳುತ್ತೋ ಹಂಗೆ ಕೇಳ್ತೀನಿ ಅಂತ ನಾನು ಹೇಳಿಬಿಟ್ಟಿದ್ದೇನೆ. ಮತ್ತೆ 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 ಅದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಹೋಗಬೇಡಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಈ ಮಾತನ್ನ ಅವರದ್ದೇ ಪಾರ್ಟಿಯ ಶಾಸಕರುಗಳಿಗೆ, ಸಚಿವರಿಗೆ ಹೇಳಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಬೇರೆ ಯಾರು ಇದನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ. ಅವರದ್ದೇ ಪಾರ್ಟಿಯ ಲೀಡರ್ಸ್ ಇದನ್ನ ಹಗಲಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ಏನಕ್ಕೆ ಪ್ರಸ್ತಾಪ ಮಾಡ್ತಿದ್ದೀರಿ ಅಂತ ಅವರನ್ನ ಪ್ರಶ್ನೆ ಮಾಡಿದ್ರೆ ಒಳ್ಳೆಯದು. ಪ್ರಶ್ನೆ ಕೇಳಿದವರಿಗೆ ಮರು ಪ್ರಶ್ನೆ ಹಾಕೋದಕ್ಕಿಂತ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್, ಹಿಂಗೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಸಿದ್ದರಾಮಯ್ಯ ಸಾಹೇಬ್ರೆ, ಅವರನ್ನ ಪ್ರಶ್ನೆ ಮಾಡಿ ನೀವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಸುಮ್ಮನೆ ಇರಿ ಅಂತ ಹೇಳಿ. ಅಥವಾ ನಮ್ಮ ಮೂಲಕವೇ ಅವರಿಗೆ ಉತ್ತರ ಕೊಡುವಂತ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಹೋದಲ್ಲಿ ಬಂದಲ್ಲಿ ಅದನ್ನೇ ಮಾತಾಡ್ತಾ ಇದ್ದೀರಿ ಡಿ ಕೆ ಸುರೇಶ್ ಅಂಡ್ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಪ್ಪ ನಾನು, ನೀವು ಹೋಗಿ ಹೈಕಮಾಂಡ್ನೇ ಕೇಳ್ಕೊಳ್ಳಿ ಅನ್ನೋ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ದಂಗಿದೆ. ಸೊ ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಯುದ್ಧ ಈ ಹಂತವನ್ನ ಬಂದು ತಲುಪಿದೆ. ದೆಹಲಿಯಲ್ಲಿ ಲಾಬಿ ಆರಂಭಿಸಿರೋದು ಡಿ ಕೆ ಶಿವಕುಮಾರ್. ಇಲ್ಲಾದ್ರೆ ಆಗಲ್ಲ, ದೆಹಲಿಯಲ್ಲೇ ಹೋಗಿ ಕುತ್ಕೊಳ್ಳೋಣ ಅಂತ ಲೆಕ್ಕ. ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಸಿಎಂ ಬದಲಾವಣೆ ಆಗೋದು ಸದ್ಯಕ್ಕಂತೂ ಡೌಟ್. ಸಿದ್ದರಾಮಯ್ಯ ಅವ್ರನ್ನ ಹಿಂಗ ದೆಹಲಿ ಕರೆಸ್ಕೊಂಡು ನೀವು ಚೇಂಜ್ ಆಗ್ಬಿಡಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬದಲಾವಣೆ ಆಗಬೇಕು ಅಂದ್ರೂ ಶಾಸಕರ ಅಭಿಪ್ರಾಯ ಬೇಕೇ ಬೇಕು. ಸದ್ಯ ಪಂಚರಾಜ್ಯ ಚುನಾವಣೆಯಲ್ಲಿ ಹೈಕಮಾಂಡ್ ಬ್ಯುಸಿ ಆಗಿದೆ. ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೆ ಸಿದ್ದು ಸೇಫ್ ಆಗಿರ್ತಾರೆ. ಈಗ ಆ ರಿಸ್ಕ್ ಅನ್ನ ಹೈಕಮಾಂಡ್ ತಗೊಳ್ಳಲ್ಲ. ಸದ್ಯಕ್ಕೆ ಬದಲಾವಣೆ ಸಾಹಸಕ್ಕೆ ಕೈ ಹಾಕೋದಿಲ್ವಂತೆ ಹೈಕಮಾಂಡ್.
ಕೊನೆ ಪಕ್ಷ ಯಾವಾಗ ಬದಲಿಸ್ತೀರಿ ಅಂತ ಕೇಳ್ತಾರೆ ಡಿ ಕೆ ಶಿವಕುಮಾರ್. ಇದೊಂದೇ ಆಪ್ಷನ್ ಈಗ ಅವರಿಗೆ. ಅದೇ ಕಾರಣಕ್ಕೆ ದೆಹಲಿಗೆ ಹೋದ್ರ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್. ಜಿಟಿ ದೇವೇಗೌಡ ವಿರುದ್ಧ ದಳಪತಿಗಳು ಮುನಿದಿದ್ದಾರೆ. 2028ರ ಚುನಾವಣೆಯಲ್ಲಿ ಟಿಕೆಟ್ ಕೊಡಬಾರದು ಅಂತ ನಿರ್ಧಾರ ಮಾಡಿದ್ದಾರೆ. ಆದ್ದರಿಂದ ಚಾಮುಂಡೇಶ್ವರಿಗೆ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಸೋ ಪ್ಲಾನ್ ಅನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಚಾಮುಂಡೇಶ್ವರಿ ಕೈವಶಕ್ಕೆ ಕುಮಾರಸ್ವಾಮಿ ತಂತ್ರ. ಮಗನನ್ನ ಬಳಸಿ ಜಿಟಿಡಿ ಕಟ್ಟಿಹಾಕಲು ದಳ ಪ್ಲಾನ್. ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈ ನಡುವೆ ಕುಮಾರಸ್ವಾಮಿ ಅವರು ಹೊಸ ಅಭ್ಯರ್ಥಿಯ ಸುಳಿವು ನೀಡಿದ್ದು ಜಿಟಿಡಿ ಪುತ್ರ ಹರೀಶ್ ಗೌಡ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಜೆಡಿಎಸ್ ಟಿಕೆಟ್ ತಂದೆಗೋ ಅಥವಾ ಮಗನಿಗೋ ಎಂಬ ಕುತೂಹಲ ಮೂಡಿದೆ. ಚಾಮುಂಡೇಶ್ವರಿಯಲ್ಲಿವೆ ಸಾಂಪ್ರದಾಯಿಕ ಮತ. ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷಗಳಿದ್ರೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ರಂಗೇರುತ್ತಿದೆ. ಸಾಂಪ್ರದಾಯಿಕ ಮತಗಳನ್ನ ಹೊಂದಿರುವ ಜೆಡಿಎಸ್ನ ಭದ್ರಕೋಟೆ ಅಂತಾನೆ ಬಿಂಬಿತವಾಗಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡರು ದಳಪತಿಗಳಿಗೆ ಮಾತ್ರ ಬಿಸಿ ತುಪ್ಪ. ಜೆಡಿಎಸ್ ಶಾಸಕರಾಗಿದ್ದರೂ ಜಿಟಿ ದೇವೇಗೌಡರು ಮಾತ್ರ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಪ್ಪನ ವಿರುದ್ಧವೇ ಮಗ. ಚಾಮುಂಡೇಶ್ವರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಮುಂದಿನ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೊಸ ಮುಖ ಪರಿಚಯಿಸುವ ಸುಳಿವನ್ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೀಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲು ಘಟಾನುಘಟಿ ನಾಯಕರಿದ್ದಾರೆ ಎಂದು ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು. ಮೈಸೂರು ಜೆಡಿಎಸ್ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಹಾಗಾದರೆ ಕುಮಾರಸ್ವಾಮಿ ಹೇಳಿದ ಆ ಘಟಾನುಘಟಿ ನಾಯಕ ಯಾರು ಎಂಬ ಚರ್ಚೆ ಶುರುವಾಗಿದೆ. ಆ ನಾಯಕ ಹರೀಶ್ ಗೌಡ್ರ ಎಂಬ ಚರ್ಚೆ ನಡೆಯುತ್ತಿದೆ. ಎರಡು 2028ರ ಚುನಾವಣೆಗೆ ಜೆಡಿಎಸ್ ಹೊಸ ದಾಳ ಉರುಳಿಸುತ್ತಿದೆ. ಅಪ್ಪನ ವಿರುದ್ಧ ಮಗನನ್ನ ಕಣಕ್ಕಿಳಿಸಿ ದಳಪತಿಗಳು ಯಶಸ್ಸು ಕಾಣ್ತಾರ ಅಂತ ಕಾದು ನೋಡಬೇಕಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಅಪ್ಪನ ವಿರುದ್ಧ ಮಗ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಜಿಟಿ ದೇವೇಗೌಡರ ವಿರುದ್ಧ ಜಿಡಿ ಹರೀಶ್ ಗೌಡನನ್ನ ದಳಪತಿಗಳು ಅಖಾಡಕ್ಕೆ ಇಳಿಸ್ತಾರಾ? ಹರೀಶ್ ಗೌಡ ಇದನ್ನ ಒಪ್ತಾರಾ? ಏಕಾಏಕಿ ಕ್ಷೇತ್ರದಲ್ಲಿ ಜಿಡಿ ಹರೀಶ್ ಗೌಡ ಸಕ್ರಿಯರಾಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬರ್ತ್ಡೇ ನೆಪದಲ್ಲಿ ಕ್ಷೇತ್ರದಲ್ಲಿ ಹರೀಶ್ ಓಡಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರದ ರೀತಿಯಲ್ಲಿ ಅವರು ಈಗ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಹರೀಶ್ ಗೌಡ ಅಚ್ಚರಿಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹರೀಶ್ ಬರ್ತ್ಡೇ ಬ್ಯಾನರ್ಗಳಲ್ಲಿ ಜಿಟಿಡಿ ಫೋಟೋನೇ ಇಲ್ಲ. ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಈಗ ಅವರಿಗೆ ಹೇಳ್ತಾ ಇದ್ದಾರೆ. ಈ ಮನವಿಯನ್ನ ಕೇಳಿ ಸರಿ ಎನ್ನುವಂತೆ ತಲೆಯಾಡಿಸ್ತಾ ಇದ್ದಾರಂತೆ ಹರೀಶ್ ಗೌಡ. ಜಿಟಿಡಿ ಬದಲು ಹರೀಶ್ ಗೌಡಗೆ ಜೆಡಿಎಸ್ ಮಣೆ ಹಾಕುತ್ತಾ? ಆಶ್ಚರ್ಯ ಪಡಬೇಕಾಗಿಲ್ಲ. ತಂದೆಯ ವಿರುದ್ಧ ಮಗ ಸ್ಪರ್ಧೆ ಮಾಡಿದ್ದಾರೆ, ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ರಾಜಕೀಯ, ಇಲ್ಲಿ ಎಲ್ಲವೂ ಕೂಡ ಸಾಧ್ಯ. ಈ ಹಿಂದೆಯೂ ಹಲವು ಉದಾಹರಣೆಗಳಾಗಿದೆ. ಮಾವನ ವಿರುದ್ಧ ಸೊಸೆ ಅಖಾಡಕ್ಕಿಳಿದಿದ್ದು, ಗಂಡನ ವಿರುದ್ಧ ಹೆಂಡತಿ, ತಂದೆಯ ವಿರುದ್ಧ ಮಗ, ಅಣ್ಣನ ವಿರುದ್ಧ ತಮ್ಮ, ಹೀಗೆ ಹಲವು ರೀತಿಯ ಉದಾಹರಣೆಗಳಿದೆ. ಚಾಮುಂಡೇಶ್ವರಿಯ ಆಶೀರ್ವಾದ ತಂದೆಗೋ ಮಗನಿಗೋ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕಿದ್ದಾರೆ ತಾಯಿ ಚಾಮುಂಡೇಶ್ವರಿ, ಹಾಗೇನೆ ಅಲ್ಲಿನ ಕ್ಷೇತ್ರದ ಜನ. ಏನಾಗುತ್ತೆ ನೋಡೋಣ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಜನರು ನೋಡಲೇಬೇಕಾದಂಥ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಅದರಲ್ಲೂ ಕಾರ್ ಇರೋರು ಎಚ್ಚರವನ್ನ ವಹಿಸಲೇಬೇಕಾದಂತಹ ಸ್ಟೋರಿ ಇದು. ಇನ್ಮುಂದೆ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಜಿಬಿಎ ಹೊಸ ನಿಯಮವನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಈಗಾಗಲೇ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕೆಲವು ಕಡೆ ಬಹುಮಹಡಿ ಪಾರ್ಕಿಂಗ್ ಲಾಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಇನ್ನೂ ಕೆಲ ರಸ್ತೆಗಳಲ್ಲಿ ಈಗಾಗಲೇ ಪೇ ಆ್ಯಂಡ್ ಪಾರ್ಕ್ ವ್ಯವಸ್ಥೆ ಕೂಡ ಜಾರಿಯಲ್ಲಿದೆ. ಆದರೂ ಕೂಡ ಜನ ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡಿ
ಸಂಚಾರಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ. ಆದ್ದರಿಂದ ಪಾರ್ಕಿಂಗ್ ಫೀಸ್ ವಿಧಿಸೋದಕ್ಕೆ GBA ಮುಂದಾಗಿದೆ. ನೋಡಿ, ನಿಮ್ಮದು ಸ್ವಂತ ಕಾರ್ ಇರುತ್ತೆ, ಆದರೆ ಬಾಡಿಗೆ ಮನೆ ಎಲ್ಲಿರ್ತೀರಿ, ಆ ಬಾಡಿಗೆ ಮನೆಗೆ ಕಾರ್ ಪಾರ್ಕಿಂಗ್ ಇರಲ್ಲ. ಎಲ್ಲೋ ಒಂದು ಕಡೆ ಆ ಮನೆಯ ಗೋಡೆಗೆ ಹೊಂದ್ಕೊಂಡು, ಕಾಂಪೌಂಡ್ ಹೊಂದ್ಕೊಂಡು ಮನೆ ಆಚೆ ಕಾರ್ ಪಾರ್ಕ್ ಮಾಡ್ತಾ ಇದ್ರೆ ಇನ್ನು ಮುಂದೆ ನೀವು ಆ ರೀತಿ ಮಾಡುವಂಗಿಲ್ಲ. ಮಾಡಿದರೆ GBA ಅಧಿಕಾರಿಗಳು ಬರ್ತಾರೆ, ದಂಡ ಹಾಕ್ತಾರೆ, ಇಲ್ಲ ತಿಂಗಳಿಗೆ ಇಂತಿಷ್ಟು ಕೊಡಿ ಅಂತ ಹೇಳಿ ಒಂದು ಫೀಸ್ನ ಫಿಕ್ಸ್ ಮಾಡ್ತಾರೆ. ಈ ರೀತಿಯ ಒಂದು ನಿಯಮ ಜಾರಿಗೆ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಬಾಡಿಗೆ ಮನೆಯಲ್ಲಿದ್ದು ಕಾರ್ ತಗೊಳ್ಳೋರು ಯೋಚನೆ ಮಾಡಿ, ಆಲ್ರೆಡಿ ಕಾರ್ ಇರೋರು ಯೋಚನೆ ಮಾಡಿ. ಬಾಡಿಗೆ ಮನೆಗೆ ಕಾರ್ ಪಾರ್ಕಿಂಗ್ ಇದ್ದರೆ ಒಳ್ಳೆಯದು, ಇರಲಿಲ್ಲ ಅಂತಂದ್ರೆ ಈ ರೀತಿಯ ಎಕ್ಸ್ಟ್ರಾ ಫೀಸ್ ಕೊಡಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಒಂದು ಬಿಗ್ ಶಾಕ್. ಬೆಂಗಳೂರಲ್ಲಿ ಪಾರ್ಕಿಂಗ್ಗೆ ಹೊಸ ರೂಲ್ಸ್ ಬರ್ತಾ ಇದೆ ವೀಕ್ಷಕರೇ. ಪಾರ್ಕಿಂಗ್ ಫೀ ನೀತಿ ಜಾರಿಗೆ ತರ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇನ್ ಮುಂದೆ ಮನೆ ಕಾಂಪೌಂಡ್ ಅಲ್ಲೇ ಪಾರ್ಕ್ ಮಾಡಬೇಕು. ನೀವು ಇರುವ ಮನೆಯ ಪಾರ್ಕಿಂಗ್ ಜಾಗದಲ್ಲೇ ಒಳಗಡೆನೆ ಕಾರ್ ನಿಲ್ಲಬೇಕು. ಪಾರ್ಕಿಂಗ್ಗೆ ಜಾಗ ಇದೆ, ಆದರೆ ಅಲ್ಲಿ ಮಾಲೀಕರು ನಿಲ್ಲಿಸ್ತಾರೆ, ನಮ್ಮ ಕಾರನ್ನು ಆಚೆ ನಿಲ್ಲಿಸ್ತೀವಿ ಅಂತಂದ್ರೆ ಬರ್ತಾರೆ GBA ಅಧಿಕಾರಿಗಳು ಕೈಯಲ್ಲಿ ರಶೀದಿ ಹಿಡ್ಕೊಂಡು. ವಾಹನಗಳನ್ನ ಕಾಂಪೌಂಡಿನ ಒಳಗೆ ನಿಲ್ಲಿಸಬೇಕು. ನಿಮ್ಮ ಮನೆ ಮುಂದೆ ನಿಲ್ಲಿಸಿದ್ರು ಕೂಡ ದಂಡ ಕಟ್ಟಬೇಕಾಗತ್ತೆ. ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಅಧಿಕಾರಿಗಳು ಜಾಗ ಗುರುತಿಸ್ತಾರೆ. ಆ ಸ್ಥಳದಲ್ಲಿ ಮಾತ್ರವೇ ನಿಮ್ಮ ವಾಹನವನ್ನ ಇನ್ನು ಮುಂದೆ ನೀವು ನಿಲ್ಲಿಸಬೇಕಾಗತ್ತೆ. ನಿಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ ದೂರ ಇರುತ್ತೆ ಅಂತ ಹೇಳಿ ಒಂದು ಪಾರ್ಕಿಂಗ್ ಲಾಟ್ ಅನ್ನ ರೆಡಿ ಮಾಡಿಕೊಡ್ತಾರೆ, ಅಲ್ಲಿ ಹೋಗಿ ನೀವು ಕಾರ್ ನಿಲ್ಲಿಸಬೇಕು. ಮನೆಯಿಂದ 5 ಕಿಲೋಮೀಟರ್ ದೂರ ಹೋಗೋಕ್ಕೆ ಆಟೋ ತಗೋಬೇಕು, ಅಲ್ಲಿ ಒಂದು 100 ರೂಪಾಯಿ ಕೊಡಬೇಕು. ಅಥವಾ ನಿಮ್ಮ ಬೈಕ್ ಇದ್ರೆ ಬೈಕ್ ನಿಲ್ಲಿಸಬೇಕು, ಕಾರ್ ತಗೊಂಡು ಬರಬೇಕು. ಅದಕ್ಕೂ ಇಲ್ಲ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾತ್ರ. ಸೊ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಾಗನ ನಿಗದಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಕಾರ್ ಇದ್ರೆ ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು ವೀಕ್ಷಕರೇ. ಒಂದು ಕಾರ್ ಇತ್ತು ಅಂತಂದ್ರೆ ಅದನ್ನ ಎಲ್ಲಿ ಬೇಕೆಂದರಲ್ಲಿ ಪಾರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ GBAಗೆ ನೀವು ಕಡ್ಡಾಯವಾಗಿ 3,000 ರೂಪಾಯಿಯನ್ನ ಕೊಡಲೇಬೇಕು. 2 ಕಿಲೋಮೀಟರ್ ವ್ಯಾಪ್ತಿಗೊಂದು ಪಾರ್ಕಿಂಗ್ ಜಾಗನ ಗುರುತು ಮಾಡ್ತಾರಂತೆ. ಹೀಗೆ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಎನ್ನುವಂಥದ್ದು ಇವರ ಲೆಕ್ಕಾಚಾರ. GBA ಅಧಿಕಾರಿಗಳು ಇದಕ್ಕೆ ಇನ್ನೂ ಒಂದು ಉತ್ತರವನ್ನ ಕೊಡಬೇಕು. ಅವ್ರ ಮನೆ ಮುಂದೆ ಮನೆ ಗೋಡೆಗೆ ಹೊಂದ್ಕೊಂಡೆ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ, ರೋಡ್ ಕ್ಲಿಯರ್ ಇದ್ದೇ ಇರುತ್ತಲ್ಲ ಅಂತ ಕೆಲವರು ವಾದ ಮಾಡಬಹುದು. ಅದೆಲ್ಲ ಇಲ್ಲ, ರೋಡ್ ಕ್ಲಿಯರ್ ಆಗಿರ್ಬೇಕು. ನಾವು ಎಲ್ಲಿ ಹೇಳ್ತೀವಿ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡ್ಬೇಕು. ಮನೆ ಒಳಗಡೆ ಹಾಕೊಳ್ಳಿ, ಇಲ್ಲ ಅಂತ ನಾವು ಹೇಳೋದಲ್ಲ ಹಾಕ್ರಿ, 3,000 ರೂಪಾಯಿ ಒಂದು ತಿಂಗಳಿಗೆ ಕೊಡ್ರಿ. ಇದು ಈಗ GBA ಅಧಿಕಾರಿಗಳ ನಿರ್ಧಾರ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಇನ್ ಮುಂದೆ ಪಾರ್ಕಿಂಗ್ ಜಾಗ ಕಡ್ಡಾಯ. ನೀವು 4 ಫ್ಲೋರ್ ಮನೆ ಕಟ್ತೀರಿ ಅಂತಂದ್ರೆ 4 ಕಾರ್ ಪಾರ್ಕಿಂಗ್ಗೆ ಜಾಗ ಮಾಡ್ಕೊಳ್ಳೇಬೇಕು. ಬಾಡಿಗೆ ಮನೆ ಕೊಡ್ತೀರಿ ಅಂತಂದ್ರೆ ಬಾಡಿಗೆದಾರರಿಗೂ ನೀವು ಕಾರ್ ಪಾರ್ಕಿಂಗ್ಗೆ ಜಾಗ ಕೊಡಲೇಬೇಕು. ಈ ರೀತಿಯ ರೂಲ್ಸ್ ಅನ್ನ GBA ಅತಿ ಶೀಘ್ರದಲ್ಲೇ ತರಲಿಕ್ಕಿದೆ. ಇನ್ನು ಮುಂದಿನದ್ದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್, ಕಳೆದ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ದೊಡ್ಡ ಸದ್ದು ಮಾಡಿದೆ. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೂ ಮತ್ತದೇ ಕಮಿಷನ್ ಭೂತ ಗುತ್ತಿಗೆದಾರರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಒಂದ್ ಕಡೆ ಕಮಿಷನ್, ಮತ್ತೊಂದು ಕಡೆ ಬಿಲ್ ಬಾಕಿ ಉಳಿಸಿಕೊಂಡಿರುವಂತ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಸ್ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಭೂತ. ಮಾರ್ಚ್ 5ರಿಂದ ಬೃಹತ್ ಹೋರಾಟ. 40% ಸರ್ಕಾರ, 40% ಸರ್ಕಾರ ಅಂತಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೂ ಕಮಿಷನ್ ಕಳಂಕ ಮೆತ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ 40%ಗಿಂತಲೂ ಅಧಿಕ ಕಮಿಷನ್ ಇದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಸ್ಫೋಟಕ ಆರೋಪ ಮಾಡಿದೆ. ಗುಂಡಿ ಮುಚ್ಚಿರೋದಕ್ಕೂ ದುಡ್ಡು ಕೊಡುತ್ತಿಲ್ಲ. ಸ್ನೇಹಿತರೆ, ಭ್ರಷ್ಟಾಚಾರ ಇದೆ, ಜಾಸ್ತಿ ಆಗಿದೆ. ಹಳೆ ಸರ್ಕಾರಕ್ಕಿಂತ ಭ್ರಷ್ಟಾಚಾರ ಜಾಸ್ತಿ ಆಗಿದೆ.
ಆದರೆ ನಮ್ಮದು ಭ್ರಷ್ಟಾಚಾರದ್ದು ಪರ್ಸೆಂಟೇಜ್ಗಿಂತ ಜಾಸ್ತಿ ನಮ್ದು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಪಾಪ ಸಣ್ಣ ಸಣ್ಣ ಕಾಂಟ್ರಾಕ್ಟ್ರುಗಳು ಪೇಮೆಂಟ್ ಆಗಿಲ್ಲ. ಗುಂಡಿ ಮುಚ್ಚಿರೋದಕ್ಕೆ ಪೇಮೆಂಟ್ ಕೊಟ್ಟಿಲ್ಲ. ಗುಂಡಿ ಮುಚ್ಚೋದಕ್ಕೆ ನಮ್ಮದು ರೋಡಿನ ಗುಂಡಿ ಮುಚ್ಚೋದಕ್ಕೆ ಸಣ್ಣ ಸಣ್ಣ ಮೇಂಟೆನೆನ್ಸ್ ವರ್ಕ್ ಕೆಲಸ ಮಾಡಿರೋದಕ್ಕೆ ಈ ಬಿಲ್ಡಿಂಗ್ಗಳು ಸುಣ್ಣ ಬಣ್ಣ ಹೊಡೆದಿರೋದು ಅದೇ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ. 37,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರ. ಬಿಲ್ ಕ್ಲಿಯರ್ ಮಾಡದಿದ್ರೆ ಮಾರ್ಚ್ 5ರಿಂದ ಹೋರಾಟ. 31 ಜಿಲ್ಲೆ ಎಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟರ್ಗಳ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26ನೇ ತಾರೀಕು ಅಂದರೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮದು ಉದ್ದೇಶ ನಮಗೆ ಒಂದು ಸ್ಟ್ರೆಚ್ಚಲ್ಲಿ ಈಗಿರ್ತಕ್ಕಂಥ 37,000 ಕೋಟಿ ಒಂದು ಸ್ಟ್ರೆಚ್ಚಲ್ಲಿ ಕೊಡಬೇಕು ಅನ್ನೋದು ನಮ್ಮದು ಒತ್ತಾಯ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ? ಮಂಡ್ಯ ಜಿಲ್ಲೆಯಲ್ಲಿ 900 ಕೋಟಿ ರೂಪಾಯಿ ಬಾಕಿ ಇದೆ. ಸಾಲ ಮಾಡಿದ್ದೇವೆ, ಬಡ್ಡಿ ಕಟ್ಟೋದಕ್ಕೂ ದುಡ್ಡಿಲ್ಲ. JJMನಲ್ಲಿ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. JJM ಮನೆ ಖರ್ಗೆ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದ್ದೀವಿ. ಹ್ಯಾಂಡಿಂಗ್ ಓವರ್ ಆಗ್ತಿಲ್ಲ, ಫೈನಲ್ ಬಿಲ್ ಆಗ್ತಿಲ್ಲ, ಪೇಮೆಂಟ್ ಆಗ್ತಿಲ್ಲ. ಕಾಂಟ್ರಾಕ್ಟ್ರುಗಳು ನಮ್ಮ ಬ್ಯಾಂಕ್ಗಳೆಲ್ಲ ಫ್ರೀಸ್ ಆಗಿದ್ದಾವೆ. ನಮ್ಮದು ಒಡವೆ ವಸ್ತ್ರ ಇಟ್ಟಿರ್ತಕ್ಕಂಥ ಒಡವೆ ವಸ್ತ್ರ ಬಿಡಿಸ್ಕೊಳಕ್ಕಾಗ್ತಿಲ್ಲ. ಅಣ್ಣ ತಮ್ಮಗಳು ಅಕ್ಕ ತಂಗಿ ಇಸ್ಕೊಂಡಿರ್ತಕ್ಕಂಥ ಪೇಮೆಂಟ್ಗಳು ದುಡ್ಡುಗಳು ಕೈ ಸಾಲ ಕೊಡೋಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಭೂತ ಸದ್ದು ಮಾಡ್ತಿದ್ದು ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಮಾತ್ರ ಕಮಿಷನ್ ಆರೋಪವನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋದೇ ಇರೋದು ಮಾತ್ರ ದುರಂತ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬಂಧನದ ಭೀತಿಯಲ್ಲಿರುವ ಬೈರತಿ ಬಸವರಾಜ್ ವಿರುದ್ಧ ಕೆವಿಯಟ್ ಅಸ್ತ್ರ ಪ್ರಯೋಗಿಸೋದಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜ್ಗಾಗಿ ಸಿಐಡಿ ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಬೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕೋಕೆ ಇನ್ನೂ ಯಾಕೆ ತಡ ಆಗ್ತದೆ ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ. 2025 ಜುಲೈ ತಿಂಗಳಲ್ಲಿ ರೌಡಿ ಬಿಕ್ಲು ಶಿವನ ಮರ್ಡರ್ ಆಗುತ್ತೆ. ಆ ಶಿವನ ಮರ್ಡರ್ ಆದಮೇಲೆ ಇವರೆಲ್ಲರೂ ಕೂಡ ಎಸ್ಕೇಪ್. ಹಲಸೂರಿನ ಮನೆ ಮುಂದೆನೆ ರೌಡಿ ಬಿಕ್ಲು ಶಿವನ ಹತ್ಯೆ ಆಗುತ್ತೆ. ಬೈರತಿ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ FIR ಆಗುತ್ತೆ. ಇದಾದ ಮೇಲೆ ಯಾವ ರೀತಿ ಇವರು ಪೊಲೀಸರ ಕೈಗೆ ಸಿಗಲಿಲ್ಲ, ಎಲ್ಲಿ ಹೋದ್ರು ಅನ್ನುವಂಥ ಆಗೂ ಪ್ರಶ್ನೆ, ಈಗಲೂ ಕೂಡ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಈಗ ಈ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಜಮೀನು ವಿವಾದವೊಂದಕ್ಕೆ ಸಂಬಂಧಪಟ್ಟಂತೆ ನಡೆದ ಜಗಳ, ಅದೇ ಜಗಳ ಕೊಲೆಯಲ್ಲಿ ಅಂತ್ಯ ಆಯಿತು ಅನ್ನುವಂಥ ಆರೋಪ. ರೌಡಿ ಶೀಟರ್ ಬಿಕ್ಲು ಶಿವನ ತಾಯಿಯ ದೂರಿನ ಮೇರೆಗೆ ಸಿಐಡಿ ತನಿಖೆ ಆರಂಭ ಆಯಿತು. ಬೈರತಿ ಬಸವರಾಜ್ ವಿರುದ್ಧ ಆರೋಪ ಕೇಳಿಬಂತು. ಅದರಲ್ಲಿ A5 ಬೈರತಿ ವಿಚಾರಣೆ ಮಾಡಬೇಕು ಅಂತ ಸಿಐಡಿ ಹೇಳಿತು. ಬಂಧನ ಭೀತಿಯಲ್ಲಿ ಹೈಕೋರ್ಟ್ಗೆ ಶಾಸಕ ಬೈರತಿ ಮೊರೆ ಹೋಗ್ತಾರೆ. ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿತು. ಶರಣಾಗದಿದ್ದರೆ ಶಾಸಕ ಬೈರತಿ ಬಸವರಾಜ್ ಬಂಧನ ಫಿಕ್ಸ್. ಎಲ್ಲಿದ್ದಾರೆ ಬೈರತಿ? ಪ್ರತ್ಯಕ್ಷ ಆಗ್ತಾರಾ ಅಥವಾ ಪೊಲೀಸರು ಮುಂದಿನ ಕ್ರಮಕ್ಕೆ ಮುಂದಾಗ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ವೀಕ್ಷಕರೇ, ನಾಳೆ ಭಾರತದಾದ್ಯಂತ ಬಂದ್ ಮಾಡೋದಕ್ಕೆ ಹಲವು ಸಂಘಟನೆಗಳು ಮುಂದಾಗಿದೆ. ನಾಳೆ ಭಾರತ್ ಬಂದ್. ಕೇಂದ್ರ ಸರ್ಕಾರದ ನೀತಿಗಳನ್ನ ವಿರೋಧಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು, ಇದರಿಂದ ನಾಳೆ ಶಾಲೆ ಕಾಲೇಜುಗಳು ಸಾರಿಗೆಗೆ ತೊಂದರೆ ಆಗುತ್ತಾ? ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ನಾಳೆ ಭಾರತ್ ಬಂದ್ ಬಂದ್ ಬಂದ್. ಕಾರ್ಮಿಕರು ರೈತರಿಂದ ದೇಶಾದ್ಯಂತ ಮುಷ್ಕರ.
ಭಾರತದಾದ್ಯಂತ ನಾಳೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಕೇಂದ್ರ ಕಾರ್ಮಿಕ ಸಂಘಗಳು ಮತ್ತು ರೈತ ಸಂಘಟನೆಗಳು ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿವೆ. ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆಗಳು, ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಖಂಡಿಸಿ ಈ ಬಂದ್ ನಡೆಯುತ್ತಿದೆ. ನಾಳೆ ನಡೆಯುವ ಭಾರತ ಬಂದ್ನಿಂದ ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಸರ್ಕಾರಿ ಕಚೇರಿಗಳು, ಸಾರಿಗೆ ಸೇವೆಗಳು, ಮಾರುಕಟ್ಟೆಗಳು ಮತ್ತು ಕೆಲವು ಶಾಲಾ ಕಾಲೇಜುಗಳು ಪರಿಣಾಮ ಬೀರಬಹುದು. ಸ್ಥಳೀಯ ಪರಿಸ್ಥಿತಿಯನ್ನ ಅವಲಂಬಿಸಿ ಅಡಚಣೆಗಳು ಹೆಚ್ಚು ಕಡಿಮೆಯಾಗಬಹುದು. ಬ್ಯಾಂಕುಗಳ ಮೇಲೆ ಅಲ್ಪ ಪ್ರಮಾಣದ ಪರಿಣಾಮ. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮುಷ್ಕರದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಎಸ್ಬಿಐ, ಬ್ಯಾಂಕ್ ಆಫ್ ಬರೋಡಾ, ಪಿಎನ್ಬಿ ಮುಂತಾದ ಬ್ಯಾಂಕುಗಳಲ್ಲಿ ಅಡಚಣೆ ಆಗಬಹುದು. ಆದರೆ ಆರ್ಬಿಐ ಅಥವಾ ಬ್ಯಾಂಕುಗಳು ರಜೆ ಘೋಷಿಸಿಲ್ಲ. ಹೀಗಾಗಿ ಬ್ಯಾಂಕುಗಳು ತೆರೆದಿರುತ್ತವೆ. ಆದರೆ ಸಿಬ್ಬಂದಿ ಕಡಿಮೆ ಇರುವುದರಿಂದ ನಗದು ಠೇವಣಿ ಹಿಂಪಡೆಯುವಿಕೆ, ಚೆಕ್ ಕ್ಲಿಯರೆನ್ಸ್ ಮುಂತಾದ ಸೇವೆಗಳಲ್ಲಿ ವಿಳಂಬವಾಗಬಹುದು. ಎಚ್ಡಿಎಫ್ಸಿ, ಐಸಿಐಸಿಐ ಬ್ಯಾಂಕ್ಗಳಲ್ಲಿ ಪರಿಣಾಮ ಕಡಿಮೆ ಇರಲಿದೆ. ಎಟಿಎಂ, ಯುಪಿಐ, ಮೊಬೈಲ್ ಬ್ಯಾಂಕಿಂಗ್ ಎಂದಿನಂತೆ ಕೆಲಸ ಮಾಡುತ್ತದೆ. ಶಾಲಾ ಕಾಲೇಜುಗಳು ಬಂದ್ ಆಗುತ್ತಾ? ದೇಶಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿಲ್ಲ. ಆದರೆ ಕೇರಳ, ಕರ್ನಾಟಕ ಮತ್ತು ಒಡಿಶಾ ಮುಂತಾದ ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಮುಷ್ಕರಕ್ಕೆ ಬೆಂಬಲ ನೀಡುವ ಸಾಧ್ಯತೆ ಇದೆ. ಒಂದು ವೇಳೆ ಹೋರಾಟ ಹೆಚ್ಚಾಗಿ ಬೆಂಬಲ ನೀಡಿದ್ರೆ ಅಥವಾ ಸಾರಿಗೆಯಲ್ಲಿ ಅಡಚಣೆಯಾದ್ರೆ ಮುಚ್ಚುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿ ಮಾಡಿದರು. ರಾಹುಲ್ ಗಾಂಧಿ ಅಕ್ಷರಶಃ ಅಬ್ಬರಿಸಿದರು. ಬಿಜೆಪಿ ನಾಯಕರ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದರು. ಆ ಆರೋಪಗಳನ್ನು ಕಂಡು ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಟ್ರೇಡ್ ಡೀಲ್ ಮಾಡಿ ಭಾರತವನ್ನೇ ಮಾರಿದ್ದಾರೆ. ಲೋಕಸಭೆಯಲ್ಲಿ ಸರ್ಕಾರದ ವಿರುದ್ಧ ರಾಹುಲ್ ಕಿಡಿ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ರಾಹುಲ್ ಗಾಂಧಿ ಹೇಳುತ್ತಲೇ ಬಂದಿದ್ರು. ಇವತ್ತು ಕೊನೆಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರ್ಭಟಿಸಿದರು. ಭಾರತ ಯುಎಸ್ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತಾಡಿದ ರಾಹುಲ್ ಗಾಂಧಿ, ಈ ಒಪ್ಪಂದವು ಸಂಪೂರ್ಣವಾಗಿ ಏಕಪಕ್ಷೀಯವಾಗಿದ್ದು ಭಾರತವನ್ನ ಅಮೆರಿಕಕ್ಕೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಗುಡುಗಿದ್ರು. ಭಾರತವನ್ನು ನೀವು ಮಾರಾಟಕ್ಕಿಟ್ಟಿದ್ದೀರಿ. I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? ಎಪ್ಸ್ಟೀನ್ ಫೈಲ್ ಹಿಡಿತಕ್ಕೆ ಸಿಲುಕಿದ್ದಾರೆ ಪ್ರಧಾನಿ. ಮೋದಿಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕಾಗಲ್ಲ. He has sold India because they are choking him. They've got a grip on his neck. स्पीकर साहब, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर. पीएम की आंख में डर दिखता है. दिख रहा है सर आंख में आंख नहीं मिला पाते हैं. ಎಪ್ಸ್ಟೀನ್ಗೆ ಓರ್ವ ಮಂತ್ರಿ ಪರಿಚಿತರಾಗಿದ್ದರು. ಎಪ್ಸ್ಟೀನ್ಗೆ ಅಂಬಾನಿಯನ್ನ ಪರಿಚಯಿಸಿದ್ರು. There is a businessman called Mr. Anil Ambani. I want to ask the question, why is he not in jail? The reason he's not in jail is because his name is in the Epstein files. That's why he's not in jail. राहुल जी, जो भी I'd also like to ask Mr. Hardeep Puri, who introduced him to Epstein. Mr. Rahul, no, I know who introduced him. Rahul Gandhi says the Department of Justice has put out flights. अरे भाई दुनिया ने देख लिया, उसको एनालाइज कर लिया. What am I telling Mr. Reid Hoffman on an email which is copied to Epstein? I'm saying I am now convinced more than ever that India today presents a terrific opportunity for internet-based economic activity. ರಾಹುಲ್ ಗಾಂಧಿ ವಿರುದ್ಧ ಅವಿಶ್ವಾಸ ನಿರ್ಣಯ. ರಾಹುಲ್ ಗಾಂಧಿ ಮಾತುಗಳಿಂದ ಎನ್ಡಿಎ ಕೂಟ ಕೆರಳಿದೆ. ಕ್ಷಮೆ ಕೇಳದಿದ್ದರೆ ಅವಿಶ್ವಾಸ ನಿರ್ಣಯ ಮಂಡಿಸುವುದಾಗಿ ಎಚ್ಚರಿಕೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಕೇಂದ್ರ ಗೃಹ ಸಚಿವಾಲಯ ಒಂದು ಆದೇಶವನ್ನ ಹೊರಡಿಸಿದೆ. ವಂದೇ ಮಾತರಂ ಕುರಿತು ಹೊಸ ಶಿಷ್ಟಾಚಾರ ಪಾಲಿಸುವುದಕ್ಕೆ ಸೂಚನೆ ನೀಡಿದೆ. ಅದೇನು ನೀವೇನು? ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಟ್ಟ ಮೋದಿ. ಜನಗಣಮನಕ್ಕೂ ಮುನ್ನ ವಂದೇ ಮಾತರಂ. ಸರ್ಕಾರದಿಂದ ರಾಷ್ಟ್ರಗೀತೆಯ ಹೊಸ ನಿಯಮ.
ವಂದೇ ಮಾತರಂ ಕುರಿತು ಕೇಂದ್ರ ಗೃಹ ಸಚಿವಾಲಯವು ಹೊಸ ಶಿಷ್ಟಾಚಾರವನ್ನ ಹೊರಡಿಸಿದೆ. ಇದರ ಅಡಿಯಲ್ಲಿ 6 ಚರಣ ಹೊಂದಿರುವ ವಂದೇ ಮಾತರಂನ 3 ನಿಮಿಷಗಳ 10 ಸೆಕೆಂಡ್ಗಳ ಆವೃತ್ತಿಯನ್ನೇ ಹಾಡಬೇಕು ಎಂದು ಸೂಚಿಸಿದೆ. ಜನವರಿ 28ರಂದೇ ಹೊರಡಿಸಲಾದ ಸಚಿವಾಲಯದ 10 ಪುಟಗಳ ಆದೇಶವನ್ನ ಎಲ್ಲಾ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಸಚಿವಾಲಯಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಳುಹಿಸಲಾಗಿದೆ. ಆದೇಶದ ಪ್ರಕಾರ ರಾಷ್ಟ್ರಪತಿ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುವ ಮತ್ತು ನಿರ್ಗಮಿಸುವಾಗ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೊದಲು ಮತ್ತು ನಂತರ ಮತ್ತು ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅವರ ಆಗಮನ ಮತ್ತು ನಿರ್ಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರ ವಂದೇ ಮಾತರಮನ್ನ ನುಡಿಸಲಾಗುತ್ತದೆ ಅಥವಾ ಹಾಡಲಾಗುತ್ತದೆ. ಒಂದು ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ಜನಗಣಮನ ಎರಡನ್ನೂ ನುಡಿಸಿದರೆ ಮೊದಲು ವಂದೇ ಮಾತರಂ ಮತ್ತು ನಂತರ ಜನಗಣಮನ ನುಡಿಸಲಾಗುತ್ತದೆ. ಈ ಸಮಯದಲ್ಲಿ ಹಾಜರಿದ್ದವರು ಗಮನದಲ್ಲಿ ನಿಂತುಕೊಳ್ಳಬೇಕು. ವಂದೇ ಮಾತರಂ ಗೌರವಿಸುತ್ತೇವೆ ಎಂದ ಡಿಕೆಶಿ. Vande Mataram. Congress respected Vande Mataram. Congress is following Vande Mataram. Congress has given national flag. Congress has given Rashtragite, national anthem. Congress has given independence. Congress has given everything to this country. They don't have any option. They have to follow whatever we had given to this country. BJP is doing. 1870ರ ದಶಕದಲ್ಲಿ ಬಂಗಾಳಿ ಸಾಹಿತಿ ಬಂಕಿಂ ಚಂದ್ರ ಚಟರ್ಜಿ ರಚಿಸಿದ ಈ ಹಾಡಿನ ಮೊದಲ 2 ಚರಣಗಳನ್ನ 1950ರಲ್ಲಿ ಭಾರತದ ರಾಷ್ಟ್ರೀಯ ಗೀತೆ ಎಂದು ಘೋಷಿಸಲಾಗಿತ್ತು. ಕಳೆದ ವರ್ಷ ಸಂಸತ್ತಿನಲ್ಲಿ ವಂದೇ ಮಾತರಂ ಕುರಿತು ನಡೆದ ಚರ್ಚೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹಾಡಿನ ಮೂಲ ಸ್ವರೂಪವನ್ನ ತಿರುಚಿದ್ದಾರೆ ಎಂದು ಹೇಳಿದ್ರು. ಇದೀಗ ಅದನ್ನ ಸರಿಪಡಿಸೋ ಕೆಲಸ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಂದೇ ಮಾತರಂ ಗೀತೆಗೆ ಹಲವು ನಿಯಮಗಳನ್ನು ಈಗ ಜಾರಿಗೆ ತರಲಾಗಿದೆ. ಆ ನಿಯಮಗಳ ಪ್ರಕಾರವೇ ವಂದೇ ಮಾತರಂ ಗೀತೆಯನ್ನ ಹಾಡಬೇಕು, ನುಡಿಸಬೇಕು. ಎಷ್ಟೊತ್ತು ಈ ವಂದೇ ಮಾತರಂ ಗೀತೆಯನ್ನ ಹಾಡಬೇಕು ಅಂತಂದ್ರೆ 3 ನಿಮಿಷ 10 ಸೆಕೆಂಡ್. ವಂದೇ ಮಾತರಂ ನುಡಿಸೋದು ಯಾವಾಗ ಅಂತ ಕೇಳಿದರೆ ರಾಷ್ಟ್ರಪತಿಗಳ ಆಗಮನದಲ್ಲಿ ಮತ್ತು ನಿರ್ಗಮನದ ಸಂದರ್ಭದಲ್ಲಿ. ತ್ರಿವರ್ಣ ಧ್ವಜವನ್ನ ಹಾರಿಸುವಾಗ ರಾಷ್ಟ್ರಪತಿ, ರಾಜ್ಯಪಾಲರು, LG ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಅವರ ಭಾಷಣಕ್ಕೂ ಮುನ್ನ ಮತ್ತು ನಂತರ ವಂದೇ ಮಾತರಂ ಗೀತೆಯನ್ನ ನುಡಿಸಬೇಕು. ಯಾವುದು ಮೊದಲು ಹಾಡಬೇಕು? ಮೊದಲು ವಂದೇ ಮಾತರಂ, ಅದಾದ ನಂತರ ಜನಗಣಮನ ನುಡಿಸಬೇಕು. ಎದ್ದು ನಿಲ್ಲೋದು ಕಡ್ಡಾಯವೇ? ಖಂಡಿತವಾಗಿಯೂ ಹೌದು. ಕಡ್ಡಾಯವಾಗಿ ಎದ್ದು ನಿಲ್ಲಲೇಬೇಕು ವಂದೇ ಮಾತರಂ ಮತ್ತು ಜನಗಣಮನ ರಾಷ್ಟ್ರಗೀತೆಯ ಸಂದರ್ಭದಲ್ಲಿ. ಶಾಲೆಗಳಿಗೆ ಈ ವಿಚಾರವಾಗಿ ಕೊಟ್ಟಿರುವಂತಹ ಸೂಚನೆಗಳು ಏನು ಅಂತಂದ್ರೆ, ವಂದೇ ಮಾತರಂ ಹಾಡಿ ದಿನವನ್ನ ಆರಂಭಿಸಬೇಕು. ಶಾಲೆಗಳಲ್ಲಿ ಪ್ರೇಯರ್ ಟೈಮ್ ಅಂತ ಇರುತ್ತಲ್ಲ, ಆ ಪ್ರಾರ್ಥನಾ ಸಮಯದಲ್ಲಿ ವಂದೇ ಮಾತರಂ ಗೀತೆಯನ್ನ ಹಾಡಿ ದಿನವನ್ನ ಆರಂಭಿಸಬೇಕು. ಇದು ಶಾಲೆಗಳಿಗೆ ಕೊಟ್ಟಿರುವಂತಹ ಸೂಚನೆ. ಸೊ ಸಂದರ್ಭ, ಸಮಯ, ಯಾವಾಗ, ಎಲ್ಲ ಡೀಟೇಲ್ ಬಹಳ ಸ್ಪಷ್ಟವಾಗಿ ಈಗ ನಿಮಗೆ ಗೊತ್ತಾಯ್ತು. ಇನ್ನ ನೆಕ್ಸ್ಟ್, ಅಮೆರಿಕ ಆಜ್ಞೆಯಂತೆ ಕುಣಿತಾ ಇದ್ದ ಪಾಕಿಸ್ತಾನ್ ಇದೀಗ ಅದೇ ಅಮೆರಿಕ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದೆ. ಒಂದ್ ಕಡೆ ಪಾಕಿಸ್ತಾನದ ಪ್ರಧಾನಿ ಮತ್ತು ನಾಯಕರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಮೆಚ್ಚಿಸಲು ಸತತ ಪ್ರಯತ್ನವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಮೆರಿಕ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದಾರೆ. टिश्यू पेपर की तरह, टिश्यू पेपर तो फिर भी टॉयलेट पेपर की तरह हमें छोड़ गई यहाँ पे. फिर भी हमने उससे ना सीखा. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH